ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಿರಂತರ ಓದು, ಅಧ್ಯಾಪಕರ ಒಳ್ಳೆಯ ಮಾರ್ಗದರ್ಶನ, ತಂದೆ ತಾಯಿ ಪರಿಶ್ರಮದಿಂದ ಎಂಎ ಕನ್ನಡ ವಿಭಾಗದಲ್ಲಿ 2 ಚಿನ್ನದ ಬಂದಿದ್ದೇವೆ ಎಂದು ಶಿವಶಂಕರ ಕಾಂಬ್ಳೆ ಹೇಳಿದ್ದಾರೆ. ಶುಕ್ರವಾರ ಸಂಜೆ ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ವಿವಿಯ ಘಟಿಕೋತ್ಸವದಲ್ಲಿ ಚಿನ್ನದ ಪದಕ ಪಡೆದ ಬಳಿಕ ಮಾತನಾಡಿದರು. ಕೂಲಿ ಕೆಲಸ ಮಾಡುವ ತಂದೆ, ಆಶಾ ಕಾರ್ಯಕರ್ತೆ ಆಗಿರುವ ನನ್ನ ತಾಯಿಗೆ ಈ ಚಿನ್ನದ ಪದಕವನ್ನ ಅರ್ಪಣೆ ಮಾಡ್ತೀನಿ ಎಂದಿದ್ದಾರೆ. ನಮ್ಮದು ಕನ್ನಡ ಡಿಪಾರ್ಟ್ಮೆಂಟ್. ತುಂಬ ಖುಷಿ ಆಗ್ತಾ ಇದೆ ನನಗೆ. ಇವತ್ತು ಗೋಲ್ಡ್ ಮೆಡಲ್ ಪಡೆದಿದ್ದೀನಿ. ನಮ್ಮದು ಹತ್ತನೇ ತಾಲೂಕು ರಟ್ಟಾಳ ಅಂತ ಹೇಳಿ ಒಂದು ಹಳ್ಳಿ. ಎಷ್ಟು ಗೋಲ್ಡ್ ಮೆಡಲ್ ಸಿಕ್ಕಿದೆ ಸರ್? 2 ಗೋಲ್ಡ್ ಮೆಡಲ್ ಸಿಕ್ಕಿದೆ ನನಗೆ. ಭವಿಷ್ಯದಲ್ಲಿ ಏನಾಗಬೇಕಂತ? ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಂತ ಆಸೆ ಐತೆ ಸರ್ ನನಗೆ. ಈಗ PhD ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಓದ್ತಾ ಇದ್ದೀನಿ. ಅಪ್ಪ ಏನು ಮಾಡ್ತಾರೆ? ನಮ್ಮ ತಂದೆ ಕೂಲಿ ಕೆಲಸ ಮಾಡ್ತಾರೆ, ತಾಯಿ ಆಶಾ ಕಾರ್ಯಕರ್ತೆ. ಆಶಾ ಕಾರ್ಯಕರ್ತೆ. ಭಾಳ ಬಡತನದಿಂದ ಮೇಲೆ ಓದ್ತಿದ್ರು. ಹೌದು ಸರ್. ತಂದೆ ಚಿನ್ನಪ್ಪ. ಎಷ್ಟವ ಹೇಳಿ? ತಾಯಿ ಹೆಸರು ವಿಜಯಲಕ್ಷ್ಮಿ. ಹಾಂ. ಎಷ್ಟು ಅವರ್ ಸ್ಟಡಿ ಮಾಡ್ತಾ ಇದ್ರಿ? ದಿನಕ್ಕೊಂದು 6 ಅವರ್ ಸ್ಟಡಿ ಮಾಡ್ತೀನಿ. ಏನು ಹೇಳ್ತೀರಿ ಎಲ್ಲ ಹುಡುಗರಿಗೆಲ್ಲ? ಚೆನ್ನಾಗಿ ಓದಿ ಪ್ರಯತ್ನ ಪಟ್ಟರೆ ನೀವು ಕೂಡ ಈ ರೀತಿ ಪ್ರಥಮ ಸ್ಥಾನವನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಾರೆ. ನಿಮ್ಮ ಪೇರೆಂಟ್ಸ್ ಬಂದಾರ? ಇಲ್ಲ ಸರ್, ನಮ್ಮ ಸಹಪಾಠಿಗಳು ಕರ್ಕೊಂಡ್ಬಂದಿದ್ರು ಸರ್. ಪೇರೆಂಟ್ಸ್ ಬಂದಿದ್ರು ಸರ್. ನೀವು ಕಲಿಬೇಕಾದ್ರೆ ಹಾಸ್ಟೆಲಲ್ಲಿ ಇದ್ರೆ ಅಥವಾ ಹೆಂಗೆ? ಹಾಂ ಸರ್, ಯೂನಿವರ್ಸಿಟಿ ಹಾಸ್ಟೆಲ್ನಲ್ಲೇ ಇದ್ದೆ. ಸೈಡ್ ಮತ್ತು ಪಾರ್ಟ್ ಟೈಮ್ ಜಾಬ್ ಅದು ಮಾಡ್ತಿದ್ದೆ? ಇಲ್ಲ ಸರ್, ಸ್ಟಡಿಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಡೈಲಿ ಎಷ್ಟು ಸ್ಟಡಿ ಮಾಡ್ತಿದ್ವಿ? ಒಂದು 6 ಅವರ್ ಮಾಡ್ತಿದ್ದೆ ಸರ್. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.